ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ಅಂತ, ಇಡಿಗೆರೆ. IPL ಕ್ಲಾಸಿಗಿಂತ ಮುಂಚೆ ನಮಗೆ ವಿಕ್ರಮ್ ಅವರೆಲ್ಲ ಒಂದು 2 ಸಲ ನಮ್ಮ ತೋಟಕ್ಕೆ ಬಂದಿದ್ರು. ನಮ್ಮದು ಹಳದಿ ರೋಗ ಸ್ಟಾರ್ಟ್ ಆಗಿತ್ತು, ಸುಮಾರು ಬರ ಹೋಗಿತ್ತು. ಕಾಫಿ ಬಗ್ಗೆ ನನಗೆ ಏನೋ ತಲೆಗೆ ಹೋಗ್ತಿರಲಿಲ್ಲ. ಮತ್ತು ಸುಮಾರು ಕ್ಲಾಸಿಗೆ ಹೋಗಿದ್ದೆ, BGLಗೆಲ್ಲ ಹೋಗಿದ್ದೆ. ಅಲ್ಲೆಲ್ಲ 600 ಎಕರೆ 800 ಎಕರೆಗೆ ಹೋಗಿದ್ವಿ. ಬಟ್ ರೆಕಮೆಂಡೇಶನ್ ನಮಗೆ ಕರೆಕ್ಟಾಗಿ ಸಿಗ್ತಿರಲಿಲ್ಲ. ಇಂಥದ್ದೇ ಗೊಬ್ಬರ ಹಾಕಿ ಅಥವಾ ಇಂಥದ್ದು ವಿಲ್ಟು ಬಂದರೆ ಇಂಥ ಸಜೆಷನ್ ಯಾವುದು ಕರೆಕ್ಟಾಗಿ ಸಿಗ್ತಿರಲಿಲ್ಲ. ಹಾಗಾಗಿ ಈ IPLಗೆ ಬಂದಮೇಲೆ ನಂಗೆ ಕರೆಕ್ಟಾಗಿ ರೆಕಮೆಂಡ್ ಮಾಡ್ತಿದ್ದೀರಾ, ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನಮಗದು ತುಂಬ ಸುಲಭನೂ ಆಯಿತು. ನಾನು ಈ ಸಲ ಕಾಫಿಗೆ ಗೊಬ್ಬರ ಯಾವುದೂ ರೆಕಮೆಂಡ್ ಮಾಡಿದ್ದು ಅಷ್ಟು ಹಾಕಿಲ್ಲ. ಸ್ಪ್ರೇ ಮಾತ್ರ ಯಾವುದೂ ಮಿಸ್ ಮಾಡಿಲ್ಲ. ಅಷ್ಟು ಪಾಲಿಯೋ ಸ್ಪ್ರೇನ ನಾನು ಮಾಡಿದ್ದೀನಿ. ರಿಸಲ್ಟ್ ಚೆನ್ನಾಗಿದೆ. ಗೊಬ್ಬರ ಯಾಕೆ ಹಾಕಿಲ್ಲ ಅಂದರೆ, ಒಂದೇ ಸಲ ಗೊಬ್ಬರ ತಂದರೆ ಮನೇಲಿ ಓಡಿಸ್ತಾರೆ ಅಂತೇಳಿ ನಾನು ಹಾಕಿಲ್ಲ. ಯಾಕಂದರೆ ಒಂದೇ ಸಲ ಎಲ್ಲ ತಗೊಂಡ್ರೆ ಇವನು ಕ್ಲಾಸಿಗೆ ಹೋದ್ರೆ ಬರೀ ಗೊಬ್ಬರ ತಂದು ಹಾಕ್ತೀನಿ ಅಂತ ಅನಿಸುತ್ತೆ. ಹಾಗಾಗಿ ಸ್ಪ್ರೇ ಕೊಟ್ಟಿದ್ದೀನಿ, ಅದರ ರಿಸಲ್ಟ್ ಚೆನ್ನಾಗಿದೆ. ಹಾಗಾಗಿ ಮನೇಲಿ ಇದ್ದವರಿಗೆಲ್ಲ ಖುಷಿಯಾಗಿದೆ. ನಾನು ಮೊನ್ನೆ ಫೋಟೋ ಕಳಿಸಿದ್ದೆ ಗ್ರೂಪಿಗೆ, ಅದನ್ನು ಮನೇಲಿ ಇದ್ದವ್ರು ಎಲ್ಲರಿಗೂ ಆ ವಿಡಿಯೋ ಹಾಕಿದ್ದೆ. ಹಾಗಾಗಿ ಕ್ರಾಪ್ ಸ್ಪ್ರೇಲಿ ರಿಸಲ್ಟ್ ಚೆನ್ನಾಗಿರೋದ್ರಿಂದ ನೆಕ್ಸ್ಟ್ ಇಯರ್ ಗೊಬ್ಬರ ಹಾಕ್ತೀನಿ. ಸ್ವಲ್ಪ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಡಿಕೆ ಮರಗಳು ಹೋಗ್ತಾ ಇದ್ದಾವೆ, ಅದ್ರಲ್ಲಿ ಮೆಣಸು ಚೆನ್ನಾಗಿದೆ ಈ ಸಲ. ಹಾಗಾಗಿ ಕಾಟನ್ ಸಿಲ್ಕ್ ಈ ಸಲ ಹಾಕಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಇಯರಿಂದ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಫುಲ್ಲು ಓಪನ್ ಆಗಿ ನಮಗೆ ಕ್ಲಾಸ್ ಚೆನ್ನಾಗಿ ಹೇಳ್ಕೊಡ್ತಿದ್ದೀರ. ಹಾಗಾಗಿ ಈ ಥರ ಕ್ಲಾಸ್ ಎಲ್ಲೂ ಸಿಗಲ್ಲ. ಹಾಗಾಗಿ ಎಲ್ಲ IPL ಅಧ್ಯಕ್ಷರಿಗೆ, ಹಾಗೆ ಎಲ್ಲ ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಸುನೀಲ್ ಸರ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದ.